ಬೇಬಿ ರಸ್ತೆಯಲ್ಲಿ ಇರತಕ್ಕಂತ ಸಾರ್ವಜನಿಕ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ 18 ಮೆಟ್ಟಿಲುಗಳು ಉಳ್ಳ ಹಾಗೂ ಪಂಚಲೋಹದ ಕವಚ ಮತ್ತು ನೂತನ ಗರ್ಭಗುಡಿಗಳ ಉದ್ಘಾಟನೆ ಹಾಗೂ ವಿಗ್ರಹಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ನವೆಂಬರ್ 13 ಮತ್ತು 14ರಂದು ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಎಸ್ಎಸ್ಸಿ ಲೋಕೇಶ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 1975ರಲ್ಲಿಯೇ ಈ ದೇವಸ್ಥಾನವನ್ನ ಸಣ್ಣ ಪ್ರಮಾಣದಲ್ಲಿ ನಿರ್ಮಿಸಲಾಗಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಭಕ್ತರ ಸಂಖ್ಯೆ ಹೆಚ್ಚಿದಂತೆ ಅತಿ ದೊಡ್ಡದಾಗಿ ಶಬರಿಮಲೆ ಶ್ರೀ ಕ್ಷೇತ್ರದಲ್ಲಿ ಇರುವಂತೆ ಇಲ್ಲಿಯೂ ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನ ನಿರ್ಮಿಸಲಾಗಿದೆ. ಈಗ ಪಂಚಲೋಹ ಕವಚದ 18 ಮೆಟ್ಟಿಲುಗಳನ್ನ ದಾನಿಗಳ ಸಹಕಾರದಲ್ಲಿ ನಿರ್ಮಿಸಲಾಗಿದೆ. ಮುಖ್ಯವಾಗಿ 18 ಮೆಟ್ಟಿಲಿನ ಕವಚ ಲೇಪನ ದಾನಿಗಳು ಮಾಜಿ ಉಪಮುಖ್ಯಮಂತ್ರಿ ಕೆಸಿ ಈಶ್ವರಪ್ಪ ಮತ್ತು ಅವರ ಕುಟುಂಬದವರು ಆಗಿದ್ದಾರೆ ಎಂದರು. ಇನ್ನು ನವೆಂಬರ್ 13ರಂದು ದೇವಸ್ಥಾನದಲ್ಲಿ ಫಲ ಸಮರ್ಪಣೆ, ಹೋಮಗಳು, ಮಂಗಳಾರತಿ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಇನ್ನು ದಶಮಿ ಪರಿವಾರ ದೇವತೆಗಳಾದ ಕರಪ್ಪಸ್ವಾಮಿ, ಕರುಪಾಯಮ್ಮ ಹಾಗೂ ಕಡತ್ತು ಸ್ವಾಮಿಯ ಪುನರ್ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮಕಲಶ ಅಭಿಷೇಕ ನಡೆಯುತ್ತದೆ ಎಂದರು. ಹದಿನೆಂಟು ಮೆಟ್ಟಿಗಳ ಪಂಚಲೋಹಕ್ಕೆ ರೂಪಾಯಿ 13,50,000 ಖರ್ಚಾಗಿದ್ದು ಸ್ವಯಂಪ್ರೇರಿತ ದಾನಿಗಳಿಂದ ಮಾಡಲ್ಪಟ್ಟಿದೆ. ಕರತ್ತು ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹದ ರೂಪಾಯಿ 3,62,000 ಖರ್ಚಾಗಿದೆ. ಕೊಚ್ಚಿ ಕಡತ್ತು ಸ್ವಾಮಿ, ಕರುಪಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಪಂಚಲೋಹ ಸೇರಿ 3,62,000 ಖರ್ಚಾಗಿದೆ. ಗರುಡಗಂಬಕ್ಕೆ ಪಂಚಲೋಹಕ್ಕೆ ರೂಪಾಯಿ 4,80,000 ಖರ್ಚಾಗಿರ್ತದೆ. ಕಳೆದ 50 ವರ್ಷಗಳಿಂದ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ನಡೆದುಕೊಂಡು ಬರುತ್ತಿದ್ದು ಕಳೆದ 18 ವರ್ಷಗಳಿಂದ ಮಾಲಾಧಾರಣೆಗೆ ಅನ್ನದಾನ ನಡೆಯುತ್ತಿದೆ. ಇದೇ ನವೆಂಬರ್ ತಿಂಗಳ 16, 11, 25ರಿಂದ 14, 1, 26ರವರೆಗೆ ಅನ್ನದಾನ ಮಾಲಾಧಾರಣೆಗಳಿಗೆ ನಡೆಸಿಕೊಂಡು ಬರುತ್ತಿದ್ದೇವೆ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇನ್ನೂ ತುಂಬ ಕೆಲಸ ಕಾರ್ಯಗಳಿರೋದರಿಂದ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಮಾತಾಡಿ. ಮೊದಲು ಪತ್ರಿಕಾ ಮಿತ್ರರಿಗೆ ದೇವಸ್ಥಾನ ವತಿಯಿಂದ ನಮ್ಮ ಮಾಡಿದ್ವಿ. ಅಲ್ಲಿ ಸಣ್ಣ ಗುಡಿ ಮಾಡಿ ಈಗ ಸಾರ್ವಜನಿಕವಾಗಿ ತುಂಬ ಬೆಳೆದಿದೆ. 18 ವರ್ಷಗಳಿಂದ ನಾವು ಅನ್ನದಾನವನ್ನು ಮಾಡ್ತಾ ಇದ್ದೇವೆ. 60 ದಿನ ಮಾಲೆ ಹಾಕಿದ ಸ್ವಾಮಿಗಳಿಗೆ ಹಾಗೆ ಯಾರಾದರೂ ಬಂದವರಿಗೆಲ್ಲ ವಾಪಸ್ ಕಳಿಸೋರು ಎಲ್ಲರಿಗೂ ಸೇರಿ 600ರಿಂದ 700 ಸ್ವಾಮಿಗಳು ಅಲ್ಲಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. 25 ವರ್ಷಗಳ ಕೆಳಗೆ ಕುಂಭಾಭಿಷೇಕ ಮಾಡಿದ್ವಿ. ಈಗ 50ನೇ ವರ್ಷದಲ್ಲಿ ಅಯ್ಯಪ್ಪನ ದೇವಸ್ಥಾನವನ್ನು ಮುಂಭಾಗದಲ್ಲಿ ಪರಿವಾರ ದೇವತೆಗಳನ್ನು ಪ್ರತಿಷ್ಠೆ ಮಾಡಿ 18 ಮೆಟ್ಟಿಲುಗಳು ವಿಶೇಷ ಶಬರಿಮಲೆಯಲ್ಲಿ. ಆ 18 ಮೆಟ್ಟಿಲುಗಳಿಗೆ ಕವಚ ಲೇಪನವನ್ನು, ಧ್ವಜಸ್ತಂಭಕ್ಕೂ ಸಹ ಕವಚ ಲೇಪನವನ್ನು ಮಾಡಿದ್ದೇವೆ. ಶಿವಮೊಗ್ಗ ದಾನಿಗಳಿಂದ ಶ್ರಮವಹಿಸಿ ಮಾಡಿದಂಥ ಪುಣ್ಯಫಲ ಅದು. ಕವಚ ಲೇಪನವನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರ ಫ್ಯಾಮಿಲಿಯವರು, ಕಾಂತೇಶ್ ಮತ್ತು ಈಶ್ವರಪ್ಪನವರು ಅದನ್ನು ಮಾಡಿಸಿಕೊಟ್ಟಿದ್ದಾರೆ. 2 ಗುಡಿಗಳನ್ನು ಒಬ್ಬರು ನಮ್ಮ ಅಮೆರಿಕದಲ್ಲಿದ್ದಾರೆ, ನಮ್ಮ ದೇವಸ್ಥಾನದಿಂದನೇ ಶಬರಿಮಲೆಗೆ ಹೋಗುವಂಥವರು, ಅವರ ಕುಟುಂಬದವರು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಗುಡಿಯನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳಾದ ಕೆ ಅಪ್ಪುಕುಟ್ಟಿ ಸ್ವಾಮಿ ಗುರುಸ್ವಾಮಿಗಳು ಅವರು ಮಾಡಿಕೊಟ್ಟಿದ್ದಾರೆ.